Hello everyone, welcome back to 7th Standard Ganik Prakash. So let's continue from problem number 7. Using the number 2, 3, 5 and the operators plus, minus and brackets as necessary. So generate expressions to give as many different values as possible. For example, 2 minus 3 plus 5 is equal to 4. 3 minus of 5 minus 2 will be equal to 0. So ಈ ರೀತಿ ಎಕ್ಸ್ಪ್ರೆಷನ್ಸ್ ನಾವು ಫಾರ್ಮ್ ಮಾಡಬೇಕು. ಯಾವ್ಯಾವ ನಂಬರ್ ಯೂಸ್ ಮಾಡಬೇಕು ಅಂದರೆ 2, 3, 5 ಮತ್ತೆ ಆಪರೇಟರ್ಸ್ ಬಂದು ಪ್ಲಸ್ ಮೈನಸ್ ಮತ್ತೆ ಬ್ರಾಕೆಟ್ಸ್. So okay, let's form some of the expressions. Okay, ಯಾವ್ಯಾವ terms use ಮಾಡಬೇಕು 2, 3, 5 ಮತ್ತೆ operators ಬಂದು plus, minus and bracket. So this bracket. Okay, so I can form some of the expressions like the first one will be I will write 5 minus 2 plus 3. ಸೊ ಫಸ್ಟ್ ಏನು ಮಾಡಬೇಕು ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ರಿಮೂವ್ ಬ್ರಾಕೆಟ್. ಸೊ ಇದನ್ನ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ 5 ಮೈನಸ್. ಸೊ ಮೈನಸ್ ಬ್ರಾಕೆಟಿಂದ ಈಚೆ ಕಡೆ ಮೈನಸ್ ಇರೋದ್ರಿಂದ ದ ಸಿಂಬಲ್ ಆಫ್ ದ ಟರ್ಮ್ಸ್ ವಿಲ್ ಬಿ ಚೇಂಜ್ಡ್. ಸೊ ಎರಡು ಪಾಸಿಟಿವ್ ಇದೆ. ಸೊ ಬೋತ್ ದ ಟರ್ಮ್ಸ್ ವಿಲ್ ಬಿಕಮ್ ನೆಗೆಟಿವ್. ಓಕೆ, 5 minus 2 will be 3. 3 minus 3 will be 0. So the value of this expression will be 0. So direct ಇಲ್ಲೂ ಬರಿಬೋದು. ಸೊ ಒಂದು ಸ್ಟೆಪ್ ಆದ್ಮೇಲೆ ಬರೆದ್ರು that's fine. Second one, so I can write like 2 minus, I will write 5 minus 3. Okay, I will remove the bracket first. 2 of, oh sorry, I have to remove bracket, no? Yeah. ಈಗ 5 ಗೆ ಪಾಸಿಟಿವ್ ಇದೆ, it will become negative. 3 ಗೆ ನೆಗೆಟಿವ್ ಇದೆ, it will become positive. 5 minus 3 will be minus 3 and this is plus 3. Again we got 0. Yeah, okay. ಸೊ ಥರ್ಡ್ ಇಕ್ವೇಶನ್ ಈಗ ಡಬಲ್ ಬ್ರಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಡೋಂಟ್ ಕನ್ಫ್ಯೂಸ್ ಮೈನಸ್ ಆಫ್ 2 ಪ್ಲಸ್ ಆಫ್ ಮೈನಸ್. ಸೊ ಡಬಲ್ ಬ್ರಾಕೆಟ್ ಯೂಸ್ ಮಾಡ್ತಿದ್ದೀನಿ. ಸೊ ಐ ವಿಲ್ ಟೆಲ್ ಯು ಹೌ ಟು ಸಾಲ್ವ್ ದಿಸ್. ಎಲ್ಲ ಸೇಮ್ ಕಾನ್ಸೆಪ್ಟೇ, ಬಟ್ ಇಲ್ಲಿ ಇನ್ನೊಂದು ಸ್ಟೆಪ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಇಲ್ಲಿ ಇಮಿಡಿಯೇಟ್ ಬ್ರಾಕೆಟ್ನ ಸಾಲ್ವ್ ಮಾಡೋದು ಬೇಡ. ಸೊ ಫಸ್ಟ್ ಒಳಗಿದೆಯಲ್ಲ ಚಿಕ್ಕ ಬ್ರಾಕೆಟ್ ಅದನ್ನ ಸಾಲ್ವ್ ಮಾಡೋಣ. ಸೊ ಆವಾಗ ಇಟ್ ವಿಲ್ ಬಿಕಮ್ ಈಸಿ. ಸೊ ಮೈನಸ್ 3 ಹಾಗೆ ಬರ್ಕೊಂಡಿದ್ದೀನಿ. ಈ ಕಡೆ ಬ್ರಾಕೆಟ್ ಹಾಗೆ ಇರಲಿ, ಈಗಲೇ ರಿಮೂವ್ ಮಾಡೋದು ಬೇಡ. ಸೊ ಬ್ರಾಕೆಟ್ ಒಂದೇ ಟರ್ಮ್ಗಿದೆ. ಓಕೆನಾ? ಸೊ ನಾವು ಯೂಶ್ವಲಿ ಟೂ ಟರ್ಮ್ಸ್ಗೆ ನೋಡಿದ್ವಿ. ಬ್ರಾಕೆಟ್ ಒನ್ ಟರ್ಮ್ಸ್ಗಿದ್ರು ದ ಸೇಮ್ ರೂಲ್ ವಿಲ್ ಬಿ ಅಪ್ಲಿಕಬಲ್. ಸೊ ಇಲ್ಲಿ ಪಾಸಿಟಿವ್ ಇದೆ ಬ್ರಾಕೆಟಿಂದ ಹೊರಗಡೆ. ಸೊ ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಸಿಂಬಲ್ ಇದ್ರೂ ಏನೂ ಚೇಂಜ್ ಆಗಲ್ಲ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದ ಸೇಮ್ ಥಿಂಗ್. ಸೊ 5 minus 5. ಸೊ ಒಳಗೇನಿದೆ ಅದೇ ಸಿಂಬಲ್ ಜೊತೆ ಬರ್ತಿದ್ದೀವಿ. ಸೊ ನಾವ್ I close the bracket. So in the next step I am removing this bracket. So negative symbol ಇರೋದ್ರಿಂದ ಬ್ರಾಕೆಟ್ ಇಂದ ಹೊರಗಡೆ the symbol of the terms will be changed. So 2 the symbol positive, it will become negative. 5 negative ಇದೆ, it will become positive. So why we are getting all 0? So let me try another one. Okay, 2 minus 5 minus 3. ಸೊ ಇದನ್ನು ಚೆಕ್ ಮಾಡೋಣ. ಯಾವುದಕ್ಕೂ ಬ್ರಾಕೆಟ್ ಇಲ್ಲ ಇಲ್ಲಿ. 2 minus 5 will become minus 3 and this minus 3 will become minus 3 already. So the final answer will be minus 6. Another one, 3 plus 5 bracket minus. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ 3 plus 5. ಸೊ ಬ್ರಾಕೆಟ್ ರಿಮೂವ್ ಮಾಡಿದ್ರೆ 3 plus 5 ಅಂದರೆ ಬ್ರಾಕೆಟಿಂದ ಮುಂದೆಗಡೆ ಪಾಸಿಟಿವ್ ಸಿಂಬಲ್ ಇದೆ. ಸೊ 3 plus 5 will be 8. 8 minus 2 will be 6. Okay, so few more we can form. ನಾನು ಒಂದು ಹೋಮ್ವರ್ಕ್ ಕೊಡ್ತೀನಿ. ಸೊ ಯು ಡೂ ದಿಸ್ ಆಸ್ ಕ್ಲಾಸ್ ವರ್ಕ್ ಮಾಡಿ ಕಾಮೆಂಟಲ್ಲಿ ಆನ್ಸರ್ ಹೇಳಿ. 2 minus 5 ಹೊರಗಡೆ ಬ್ರಾಕೆಟ್ ಮೈನಸ್ ಇದೆ ಆ್ಯಂಡ್ minus 3 you do. So you just tell me what do you get. And seventh one I can write it as 5 plus 2 minus 3. ಸೊ ಇಲ್ಲಿ ಬ್ರಾಕೆಟ್ ಹಾಕೋಣ. ಸೊ ಈಗ ಏನಾಗುತ್ತೆ, ಏನೂ ಚೇಂಜ್ ಆಗಲ್ಲ. ಬ್ರಾಕೆಟ್ ರಿಮೂವ್ ಮಾಡಿದ್ರು ಏನೂ ಚೇಂಜ್ ಆಗಲ್ಲ. 5 plus 2 will be 7. 7 minus 3 will be 4. Okay, so there are many expressions. So now I have give you for about 6 expressions. You try it another more. Okay, whenever Jasoda has to subtract 9 from a number. So ಈ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ವೆರಿ ಇಟ್ಸ್ ವೆರಿ ಕ್ರಿಯೇಟಿವ್ ಪ್ರಾಬ್ಲಮ್. ಓಕೆನಾ? ಸೊ ನೀವು ಡೇ ಟು ಡೇ ಲೈಫಲ್ಲಿ ನೀವು ಯೂಸ್ ಮಾಡ್ಬೋದು. ಸಬ್ಟ್ರಾಕ್ಷನ್ ಅಂತ ಬಂದಾಗ ಇಟ್ ಈಸ್ ವೆರಿ ಕ್ರಿಯೇಟಿವ್. ನೀವು ಅರ್ಥ ಮಾಡ್ಕೊಳ್ಳಿ, ಯು ವಿಲ್ ಬಿ ಲೈಕ್ ವಾವ್ ಎಷ್ಟು ಈಸಿ ಇದೆ ಇದು ಅನ್ನೋ ರೀತಿ. ಸೊ whenever Jasoda has to subtract 9 from a number, she subtracts 10 and adds 1 to it.
ಫಾರ್ ಎಕ್ಸಾಂಪಲ್ 39 minus 9 will be 26 plus 1. ಸೊ ಈಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಸಮ್ 9 10 ತಗೊಳ್ಳೋಣ. ಸೊ 10 ಓಕೆ ಐ ವಿಲ್ ಟೇಕ್ 80. ಸೊ 80 ನಂಬರಲ್ಲಿ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ 9. ಸೊ ಸಮ್ ಟೈಮ್ ಇಟ್ ವಿಲ್ ಬಿ ಈಸಿ. ಸೊ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಯಿತು, ವಿಲ್ ಗೆಟ್ 71. ಸೊ ಇಲ್ಲಿ ಹೋಲ್ ನಂಬರ್ ಲೈಕ್ ಒಂದು ರೌಂಡ್ ಫಿಗರ್ ಇದ್ದಿದ್ರಿಂದ ವಿ ವಿಲ್ ಗೆಟ್ ಅವರ್ ಆನ್ಸರ್ ಸೋ ಈಸಿಲಿ. ಸೊ ವಾಟ್ ಇಫ್ ಇಟ್ ವಾಸ್ 86, ಏನೋ 86 ಇತ್ತು, ಇದಕ್ಕೆ 9 ಅಂತಂದರೆ ವಿ ವಿಲ್ ನೀಡ್ ಸಮ್ ಟೈಮ್ ಅಲ್ವಾ. ಬಟ್ ಈಗ ಯಾವುದಾದ್ರೂ ಒಂದು ನಂಬರ್ ಕೊಟ್ಟಾಗ ಅದಕ್ಕೆ 10 ಮೈನಸ್ ಮಾಡಿ ಅಂದರೆ ವಿ ಕ್ಯಾನ್ ಈಸಿಲಿ ಸೇ. ಸೊ 86ಗೆ 10 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 76 ಬಂದ್ಬಿಡುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಸಬ್ಟ್ರಾಕ್ಟ್ ದಟ್ ನಂಬರ್. ಅದೇ ರೀತಿ 10 ಯೂಸ್ ಮಾಡಿಕೊಂಡು 9 ಹೇಗೆ ಸಬ್ಟ್ರಾಕ್ಟ್ ಮಾಡೋದು. ಸೊ ಈಗ 9 ಬದಲು ಸೊ ಐ ಕ್ಯಾನ್ ರೈಟ್ 9 ಆ್ಯಸ್ 10 ಮೈನಸ್ 1 ಅಲ್ವಾ. 10 ಮೈನಸ್ 1 ವಿಲ್ ಬಿ ಈಕ್ವಲ್ ಟು 9 ಅಲ್ವಾ. ಸೊ ಈಗ ಯಾವುದಾದ್ರು ಒಂದು ನಂಬರ್ 86ಗೆ 9 ಮೈನಸ್ ಮಾಡಿ ಅಂತ ನಾನು ಹೇಳ್ತೀನಿ. ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮೈಂಡಲ್ಲೇ ಮಾಡಿಬಿಡ್ಬೋದು, ಈ ಥರ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ನೇ ಬೇಡ. ಸೊ 86ಗೆ ಫಸ್ಟು 10 ಮೈನಸ್ ಮಾಡಿಬಿಡೋದು. ಏನಾಯಿತು, 10 ಮೈನಸ್ ಮಾಡಿದ್ರೆ 86ಗೆ ಫಸ್ಟ್ 10 ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 76. ಸೊ ಇದನ್ನು ಬಾಯಲ್ಲೇ ಹೇಳ್ಬೋದಲ್ವಾ ವಿತೌಟ್ ರೈಟಿಂಗ್. 86ಗೆ 10 ಮೈನಸ್ ಮಾಡಿದ್ರೆ ಇಟ್ ವಿಲ್ ಬಿ 76. 76ಗೆ 1 ಮೈನಸ್ ಮಾಡಬೇಕು. ಓಕೆ, ಯಾಕಂದರೆ ಸಾರಿ 1 ಪ್ಲಸ್ ಮಾಡಬೇಕು. ಯಾಕಂದರೆ ನನಗೆ 9 ಮೈನಸ್ ಮಾಡಬೇಕಾಗಿರೋದು, ಬಟ್ ನಾನು 10 1 ನಂಬರ್ ಜಾಸ್ತಿ ಮೈನಸ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಪ್ಲಸ್ 1 ಮಾಡ್ಕೊತಾ ಇದ್ದೀನಿ. ಸೊ ಐ ವಿಲ್ ಗೆಟ್ 77. ಸೊ 77 ಇಸ್ ದ ಆನ್ಸರ್. ಐ ಹೋಪ್ ಯು ಆರ್ ಗೆಟಿಂಗ್. ಸೊ ಯಾವುದೋ ಒಂದು ನಂಬರ್ಗೆ 9 ಮೈನಸ್ ಮಾಡಬೇಕು ಅಂದರೆ ಯು ಫಸ್ಟ್ ಸಬ್ಟ್ರಾಕ್ಟ್ 10 ಫಸ್ಟ್ ಸಬ್ಟ್ರಾಕ್ಟ್ ಮಾಡಿ ದೆನ್ ಆ್ಯಡ್ 1. ಓಕೆ, ಡು ಯು ಥಿಂಕ್ ಶಿ ಆಲ್ವೇಸ್ ಗೆಟ್ಸ್ ದ ಕರೆಕ್ಟ್ ಆನ್ಸರ್? ಎಸ್, ಶಿ ಡು. ಹೇಗೆ ಅಂದರೆ 36ಗೆ 9 ಆ್ಯಡ್ ಮಾಡಿದ್ರೆ, ಸೊ 36ಗೆ ಪ್ಲಸ್ ಫಸ್ಟು 10 ಮೈನಸ್ ಮಾಡಿಬಿಡೋಣ, ಏನು ಬರುತ್ತೆ, 36ಗೆ 10 ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 26 ಈಸಿಲಿ. ಸೊ ಇದಕ್ಕೆ ಪ್ಲಸ್ 1 ಮಾಡಿದ್ರೆ ಐ ವಿಲ್ ಗೆಟ್ 27. ಸೊ ವಿತೌಟ್ ರೈಟಿಂಗ್ ವಿ ಕ್ಯಾನ್ ಈಸಿಲಿ ಸಿ. ಸೊ ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ನಂಬರ್ 18. ಸೊ 18ಗೆ 9 ಮೈನಸ್ ಮಾಡಿ ಅಂತಂದರೆ ವಿ ಹ್ಯಾವ್ ಟು ಥಿಂಕ್ ಫರ್ದರ್ ನೋ. ಸೊ ಇದನ್ನೆಲ್ಲ ಬರ್ಕೊಂಡು ಮಾಡಬೇಕಾಗತ್ತೆ. ಅದ್ರ ಬದಲು 18ಗೆ ಫಸ್ಟು 10 ಮೈನಸ್ ಮಾಡ್ತೀನಿ. ಏನು ಬರುತ್ತೆ, 18ಗೆ 10 ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 8. ಈ 8ಗೆ ಪ್ಲಸ್ 1 ಮಾಡಿದ್ರೆ ಕ್ಯಾನ್ ಈಸಿಲಿ ಸೇ ದ ಆನ್ಸರ್ ಇಸ್ 9. ಸೊ ಇದನ್ನು ಬರಿದೇ ಮಾಡಬೇಕು ಅಂತ ಏನಿಲ್ಲ, ಹಾಗೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಕ್ಯಾನ್ ಯು ಥಿಂಕ್ ಆಫ್ ಅದರ್ ಸಿಮಿಲರ್ ಸ್ಟ್ರಾಟಜಿ? ಸೊ ಇದೇ ರೀತಿ ಬೇರೆ ಸ್ಟ್ರಾಟಜೀಸ್ ನೀವು ಮಾಡ್ಬೋದಾ. ಸೊ 8ಗೆ ಇಲ್ಲಿ 9ಗೆ ಮಾಡಿದಾರಲ್ವಾ, 8ಗೆ ಹೇಗೆ ಮಾಡ್ಬೋದು. ಈಗ ಯಾವುದೋ ಒಂದು ನಂಬರ್ 87 ಇದೆ, 87ಗೆ ನೀವು 8 ಮೈನಸ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಮಾಡ್ಬೋದು, 10 ಮೈನಸ್ ಮಾಡಿ ವಿ ಕ್ಯಾನ್ ಆ್ಯಡ್ ಬ್ಯಾಕ್ 8. ಸೊ ಐ ಆಮ್ ಸಬ್ಟ್ರಾಕ್ಟಿಂಗ್ 10. ಸೊ 10 ಮೈನಸ್ ಮಾಡಿದ್ರೆ ಏನು ಬರುತ್ತೆ, 77 ಬರುತ್ತೆ. ಇದಕ್ಕೆ ಪ್ಲಸ್ 2 ಮಾಡೋದು, ಐ ವಿಲ್ ಗೆಟ್ 79. ವಿ ಕ್ಯಾನ್ ಈಸಿಲಿ ಸಿ. ಓಕೆ, ಸೊ ವಾಟ್ ದ ಸ್ಟ್ರಾಟಜಿ ವಾಟ್ ವಿ ಕ್ಯಾನ್ ರೈಟ್ ಹಿಯರ್, ಐ ವಿಲ್ ರೈಟ್ ಹಿಯರ್. ಎಷ್ಟನೇದದು ನಂಬರು, 8. For 8 it has been for the subtraction of 8 we can not add, we can subtract 10 and then adding 2. ಸೊ ಫಸ್ಟು 8ಗೆ ಫಸ್ಟ್ 10 ಸಬ್ಟ್ರಾಕ್ಟ್ ಮಾಡಿ ಆಮೇಲೆ 2 ಆ್ಯಡ್ ಮಾಡೋದು. ಬಿಕಾಸ್ 8 ಇಸ್ ಈಕ್ವಲ್ ಟು -8 ಅಂತಂದರೆ ಏನಾಗುತ್ತೆ, -10ಗೆ ಪ್ಲಸ್ 2 ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ 8. ಅಂದರೆ ಯಾವುದೋ ಒಂದು ನಂಬರಿಗೆ 8 ಮೈನಸ್ ಮಾಡ್ತಿರ್ತೀವಲ್ವಾ, ಅದನ್ನು ನಾವು ಫಸ್ಟ್ 10 ಮೈನಸ್ ಮಾಡಿ ಆಮೇಲೆ ಪ್ಲಸ್ 2 ಮಾಡಿದ್ರೆ ವಿ ವಿಲ್ ಗೆಟ್ 8. ಸೊ -10 + 2 ವಿಲ್ ಆಲ್ಸೋ ಬಿ -8. ಓಕೆ, consider the two expressions 73 minus 14 plus 1, 73 minus 14 minus 1. For each of these expression, identify the expression from the following collection that are equal to it. ಸೊ ಈಗ 2 ಇಕ್ವೇಷನ್ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಆ ಎಕ್ಸ್ಪ್ರೆಷನಿಗೆ ಯಾವುದು ಇಲ್ಲಿ ಇರೋ ಎಕ್ಸ್ಪ್ರೆಷನ್ಸಲ್ಲಿ ಈಕ್ವಲ್ ಆಗಿದೆ ಅಂತ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ 73 minus 14 plus 1, ಸೊ ಯಾವ್ದು ಬರುತ್ತೆ, 73 ಇದೆ. ಸೊ ಈಗ ಇದನ್ನು ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ನೆಗೆಟಿವ್ ಇರೋದ್ರಿಂದ ಸಿಂಬಲ್ ಚೇಂಜ್ ಆಗುತ್ತೆ. 73 minus 14 minus 1 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ದಿಸ್ ನೋ.
ಸೊ ಈ ಎ ಅನ್ನ ಎಕ್ಸ್ಪ್ರೆಷನ್ಸು ಇದಕ್ಕೆ ಈಕ್ವಲ್ ಆಗಿದೆ. ಸೊ -14 -1 73 ಇದೆ. ಸೊ 73 ಇದಕ್ಕೆ ನಾನು ಸಾಲ್ವ್ ಮಾಡಿದ್ರೆ ಬ್ರಾಕೆಟ್ ರಿಮೂವ್ ಮಾಡಿದ್ರೆ 73 ಪ್ಲಸ್ ಇರೋದ್ರಿಂದ ರಿಮೂವ್ ಮಾಡಿದ್ರು ಏನು ಚೇಂಜ್ ಆಗಲ್ಲ. 14 + 1. ಸೊ ಹಿಯರ್ ಇಟ್ ಇಸ್ 73 ಮೈನಸ್ ಇರೋದ್ರಿಂದ ಸಿಂಬಲ್ ಚೇಂಜ್ ಆಗುತ್ತೆ. -14 + 1. ಹಿಯರ್ ಇಟ್ ಇಸ್ 73 ಏನು ಚೇಂಜ್ ಆಗಲ್ಲ ಬಿಕಾಸ್ ಪಾಸಿಟಿವ್ ಇದೆ. -14 -1. ಸೊ ಈಗ ಗ್ರೂಪಿಂಗ್ ಮಾಡೋಣ. ಇಲ್ಲಿ ಆಲ್ರೆಡಿ ಎ ಬರ್ತಿದ್ದೀನಿ. ಇನ್ಯಾವ ಇಕ್ವೇಷನ್ ಆಗುತ್ತೆ? ಎ ದೆನ್ -14 -1 ಇರೋದು ಡಿ. ಎ ಆ್ಯಂಡ್ ಡಿ ಫಾರ್ ಸೆಕೆಂಡ್ ಒನ್. ಫಸ್ಟ್ ಒನ್ನಿಗೆ ಯಾವ್ಯಾವ್ದಿದೆ? ಆ್ಯಂಡ್ ಡಿ. ಸೊ ಹಿಯರ್ ಎ ಆ್ಯಂಡ್ ಡಿ, ಓನ್ಲಿ ಎ ಆ್ಯಂಡ್ ಡಿ, ನೋ? Yes, only A and D, comma. And here it is C and B. Okay, so let's do this in the next class. Thank you.